ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 T20 ವಿಶ್ವಕಪ್ನ ಎರಡನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನಮೀಬಿಯಾ ವಿರುದ್ಧ 93 ರನ್ಗಳ ಭರ್ಜರಿ ಜಯ ಆದರೆ ಸಾಧಿಸಿದೆ. ಇನ್ನು ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಹಾರ್ದಿಕ್ ಪಾಂಡ್ಯಗೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಸಿಗುತ್ತೆ. ಇನ್ನು ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಹಾರ್ದಿಕ್ ಪಾಂಡ್ಯ ಮಾತುಗಳನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗುವುದು ಪಕ್ಕ ಮತ್ತು ಸಲ್ಯೂಟ್ ಮಾಡೋದು ಪಕ್ಕ. ಇಡೀ ಭಾರತೀಯ ಅಭಿಮಾನಿಗಳ ಮನಸ್ಸನ್ನಾದ್ರೆ ಕದ್ದಿದ್ದಾರೆ ಹಾರ್ದಿಕ್ ಪಾಂಡ್ಯ. ಇನ್ನು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಹಾರ್ದಿಕ್ ಪಾಂಡ್ಯ ಮಾತನಾಡಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಂಡಿಯನ್ ಆಟಗಾರರ ಬಗ್ಗೆ ಮತ್ತು ಅಭಿಮಾನಿಗಳ ಬಗ್ಗೆ ಮತ್ತು ಇಡೀ ಕೋಚಸ್ ಬಗ್ಗೆ ಮತ್ತು ಇಡೀ ನಮ್ಮ ಭಾರತೀಯ ಅಭಿಮಾನಿಗಳ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಮೆಚ್ಚುಗೆ ಮಾತುಗಳನ್ನು ಏನೇನೆಲ್ಲ ಆಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಅದು ದೊಡ್ಡ ಪಂದ್ಯ ಆಗಿರೋ ಕಾರಣದಿಂದಾಗಿ ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಪಂದ್ಯ ಅಂದ್ರೂ ತಪ್ಪಿಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇದೇ ಫೆಬ್ರವರಿ 15ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಅವರ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ಮತ್ತು ಇಶಾನ್ ಕಿಶನ್ ಅವರ ಪಿಯರ್ಲೆಸ್ ಬ್ಯಾಟಿಂಗ್ ನಿಂದಾಗಿ ನಮ್ಮ ಭಾರತ ತಂಡ 200+ ರನ್ ಆದ್ರೆ ಕಲೆ ಹಾಕುತ್ತೆ. ಇನ್ನು ಬೌಲಿಂಗ್ ನಲ್ಲಿ ಬರೋದಾಯ್ತು ಅಂತಂದ್ರೆ ಅಕ್ಷರ್ ಪಟೇಲ್, ಬೂಮ್ರಾ, ಹರ್ಷದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿ ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದ್ರೆ ಇವತ್ತಿನ ಬೌಲಿಂಗ್ ನಲ್ಲಿ ವರುಣ್ ಚಕ್ರವರ್ತಿ ಬೌಲಿಂಗ್ ಅಂತೂ ಸಖತ್ತಾಗಿ ಮಾಡಿದ್ರು ಮತ್ತು ವರುಣ್ ಚಕ್ರವರ್ತಿ ಮ್ಯಾಜಿಕ್ ನಿಂದಾಗಿ ಹಾಕಿದಂತ ಮೊದಲನೇ ಓವರ್ನ ಮೊದಲನೇ ಬಾಲ್ ಅಲ್ಲಿ ವಿಕೆಟ್ ತೆಗಿತಾರೆ ವರುಣ್ ಚಕ್ರವರ್ತಿ. ಇನ್ನು ವರುಣ್ ಚಕ್ರವರ್ತಿ ಅಂತ ಬೌಲರ್ ಸಿಕ್ಕಿದ್ದು ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಖುಷಿಯ ಸುದ್ದಿ ಮತ್ತು ಇಂಥ ಅಸ್ತ್ರ ಇರೋದು ನಮ್ಮ ಟೀಮ್ ಇಂಡಿಯಾದಲ್ಲಿ ಬ್ರಹ್ಮಾಸ್ತ್ರ ಇದ್ದಂಗೆ ಅಂತಾನೆ ಹೇಳ್ಬೋದು. ವರುಣ್ ಚಕ್ರವರ್ತಿ ನಮ್ಮ ತಂಡದಲ್ಲಿ ಇರೋದು. ಇನ್ನೊಂದೇನಂತಂದ್ರೆ ಒಂದ್ ಕಡೆಯಿಂದ ಹರ್ಷದೀಪ್ ಅಟ್ಯಾಕ್ ಮಾಡಿದ್ರೆ ಇನ್ನೊಂದ್ ಕಡೆಯಿಂದ ಬೂಮ್ರಾ ಕೂಡ ಅಟ್ಯಾಕ್ ಮಾಡ್ತಾ ಇದ್ರು. ಇನ್ನು ಇವತ್ತಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಭರ್ಜರಿ ಪ್ರದರ್ಶನ ಕೊಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡೆದುಕೊಳ್ಳುತ್ತಾರೆ. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದ ಬಗ್ಗೆ ಸ್ವಲ್ಪ ಮಾತನಾಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಆದ್ರೆ ಬರ್ತಾರೆ. ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಯಾಕೆ ಓಪನರ್ ಆಗಿ ಬಂದ್ರು ಅಂತಂದ್ರೆ ಅಭಿಷೇಕ್ ಶರ್ಮಾ ಅವರಿಗೆ ಸ್ವಲ್ಪ ಹೊಟ್ಟೆ ನೋವಿನ ಕಾರಣದಿಂದಾಗಿ ಅವರು ಈ ಪಂದ್ಯಕ್ಕೆ ಅಲಭ್ಯರಾಗಿದ್ರ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಅವರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಆದ್ರೆ ಸಿಕ್ಕಿತ್ತು. ಆದ್ರೆ ಸಂಜು ಸ್ಯಾಮ್ಸನ್ ಈ ಪಂದ್ಯದಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ ಆ ಅವಕಾಶವನ್ನಂತ ನಾವೆಲ್ಲರೂ ಅಂದುಕೊಂಡಿದ್ದವು. ಆದ್ರೆ ಅಲ್ಲಿ ಪಂದ್ಯದಲ್ಲಿ ಆಗಿದ್ದೇ ಬೇರೆ. ಮತ್ತು ಹೌದು, ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಕಂಡವರು ಮತ್ತು ಒಳ್ಳೊಳ್ಳೆ ಶಾಟ್ಸ್ ಎಲ್ಲ ಆಡಿದ್ರು. ಆದ್ರೂ ಕೂಡ ಸಂಜು ಸ್ಯಾಮ್ಸನ್ಗೆ ಲೆಕ್ಕ ಕೈ ಹಿಡಿತಾ ಇಲ್ಲ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಇನ್ನು ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು 8 ಬಾಲ್ ಆಡಿ 22 ರನ್ ಆದ್ರೆ ಹೊಡಿತಾರೆ. ಅದರಲ್ಲಿ 1 4 3 6 275 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇಂಥ ಬ್ಯಾಟಿಂಗ್ ಮತ್ತು T20 ಬೇಕಾಗುತ್ತೆ. ಹೌದು, ಇವತ್ತಿನ ಸಂಜು ಸ್ಯಾಮ್ಸನ್ ಇವತ್ತಿನ ಪಂದ್ಯದಲ್ಲಿ ಲೆಕ್ಕ ಕೈ ಹಿಡಿಯಲ್ಲ ಅಂದ್ರೂ ತಪ್ಪಿಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. 24 ಬಾಲ್ಗಳಲ್ಲಿ 61 ರನ್ ಆದ್ರೆ ಹೊಡಿತಾರೆ ಮತ್ತು ಒಂದೇ ಓವರ್ ನಲ್ಲಿ 4 ಸಿಕ್ಸರ್ ಗಳನ್ನಾದ್ರೆ ಕೂಡ ಹೊಡಿತಾರೆ ಇಶಾನ್ ಕಿಶನ್. ಇನ್ನು ಇವತ್ತಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಬಗ್ಗೆನೂ ಕೂಡ ಮಾತಾಡಬೇಕು. ನಾವೇನಾದ್ರೂ 200 ರೀಚ್ ಆಗಿದ್ದೇವೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ. ಒಂದು ಹಂತದಲ್ಲಿ ನಮ್ಮ ಭಾರತ ತಂಡ 4 ಅಥವಾ 5 ವಿಕೆಟ್ ಆದ್ರೆ ಕಳೆದುಕೊಂಡಿರುತ್ತೆ. ಆ ಟೈಮ್ ನಲ್ಲಿ ಬಂದಂತ ಹಾರ್ದಿಕ್ ಪಾಂಡ್ಯ ತಮ್ಮ ಯಾವ ತರ ಬ್ಯಾಟಿಂಗ್ ನಾನು ಆಡ್ತೀನಿ, ಆಲ್ರೌಂಡರ್ ಪಾತ್ರ ಯಾವ ತರ ನಿಭಾಯಿಸ್ತೀನಿ ಅಂತ ತೋರಿಸಿದ್ರು ಹಾರ್ದಿಕ್ ಪಾಂಡ್ಯ ಅವರು 28 ಬಾಲ್ಗಳಲ್ಲಿ 57 ರನ್ ಮತ್ತು ಇದರಲ್ಲಿ 4 6 4 4 ಗಳ ಮೂಲಕ 185 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಟೀಮ್ ಇಂಡಿಯಾವನ್ನು 200 ಗಡಿ ಕೂಡ ದಾಟಿಸುತ್ತಾರೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವರು 4 ಓವರ್ ಬೌಲಿಂಗ್ ಮಾಡಿ 2 ವಿಕೆಟ್ ಪಡೆದು 5.25 ಎಕಾನಮಿಯಲ್ಲಿ ಬೌಲಿಂಗ್ ಕೂಡ ಮಾಡ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಯಾಕೆ ವರ್ಲ್ಡ್ ಅಲ್ಲಿ ಬೆಸ್ಟ್ ಆಲ್ರೌಂಡರ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಇನ್ನು ಹಾರ್ದಿಕ್ ಪಾಂಡ್ಯ ಈ ಪಂದ್ಯ ಎಲ್ಲ ಗೆದ್ದ ಬಳಿಕ ಮತ್ತು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವಾಗ ಹಾರ್ದಿಕ್ ಪಾಂಡ್ಯ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಈ ರೀತಿ ಆದ್ರೆ ಹೇಳಿದ್ದಾರೆ. ನನಗೆ ಈ ಪಂದ್ಯ ತುಂಬಾನೇ ಖುಷಿಯಾಗಿತ್ತು. ಹೌದು, ಈ ಪಂದ್ಯದಲ್ಲಿ ನಾನು ಬ್ಯಾಟಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದೆ ಮತ್ತು ಬೌಲಿಂಗ್ ಕೂಡ ಸಖತ್ತಾಗಿ ಮಾಡಿದೆ. ಈ ಪಂದ್ಯದಲ್ಲಿ ನಾನು ಮೊದಲೇ ಹೇಳಿದ್ದೆ, ಈ ಪಂದ್ಯದಲ್ಲಿ ನಾನು 50 ಆಡುತ್ತೇನೆ ಮತ್ತು 50 ಅಥವಾ ನನ್ನಿಂದ ಎಷ್ಟು ಆಗುತ್ತೆ ಅಷ್ಟು ಕಾಂಟ್ರಿಬ್ಯೂಷನ್ ಆದ್ರೆ ಕೊಡುತ್ತೇನೆ. ನನ್ನಿಂದ ಈ T20 ವರ್ಲ್ಡ್ ಕಪ್ ನಲ್ಲಿ ನನ್ನ ಭಾರತ ತಂಡಕ್ಕೆ ಏನಾದರೂ ಸಿಗ್ಬೇಕೆಂದು ನನ್ನ ಆಸೆ ಇದೆ. ಆ ಕಾರಣದಿಂದಾಗಿ ನಾನು ಪ್ರತಿ ಮ್ಯಾಚ್ ಅಲ್ಲೂ ನನಗೆ ಸಿಕ್ಕ ಅವಕಾಶವನ್ನು ಅದನ್ನು
100ಕ್ಕೆ 100% ಆದ್ರೆ ಯೂಸ್ ಮಾಡಿಕೊಳ್ಳುತ್ತೇನೆ. ಇನ್ನು ನನ್ನಿಂದ ಎಷ್ಟು ಸಾಧ್ಯವೋ ನೀಡಲು ಭಾರತಕ್ಕೆ ಅದನ್ನೆಲ್ಲವನ್ನು ಭಾರತ ತಂಡಕ್ಕಾಗಿ ನೀಡುತ್ತೇನೆ. ಭಾರತದ ಅಭಿಮಾನಿಗಳಿಗೆ ನನ್ನ ಆಟ. ಇನ್ನು ಭಾರತದ ಬಗ್ಗೆ ತಂಡದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು, ಪ್ರತಿಯೊಬ್ಬ ಆಟಗಾರನು ಕೂಡ ತುಂಬಾ ಫಾರ್ಮ್ ನಲ್ಲಿ ಇದ್ದಾರೆ ಮತ್ತು ಆ ಕಾರಣದಿಂದಾಗಿ ನಮ್ಮ ತಂಡನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಇದೇ 15ನೇ ತಾರೀಕು ದೊಡ್ಡ ಬಿಗ್ ಗೇಮ್ ಆದ್ರೆ ಬರ್ತಾ ಇದೆ. ಇನ್ನು ಪಾಕಿಸ್ತಾನದ ವಿರುದ್ಧ ಗೆಲ್ಲೋದೇ ನಮ್ಮ ದೊಡ್ಡ ಗುರಿ. ಯಾಕಂತಂದ್ರೆ ಪಾಕಿಸ್ತಾನಕ್ಕೆ ಸೋಲಿಸಿ ಮತ್ತೆ ಸೋಲು ಏನು ಅನ್ನೋದು ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸ್ತೇವೆ ಪಾಕಿಸ್ತಾನದವರಿಗೆ ಎಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳ್ತಾರೆ. ಇನ್ನು ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ಅಭಿಮಾನಿಗಳ ಪ್ರೀತಿ ಗಳಿಸೋಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ. ಯಾಕಂತಂದ್ರೆ ಈ ರೀತಿ ಬಂದು ಸಪೋರ್ಟ್ ಮಾಡ್ತಾ ಇರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಈ ಪಂದ್ಯದಲ್ಲಿ ನಾನು ಪ್ಲೇಯರ್ ಆಫ್ ದಿ ಮ್ಯಾಚ್ ಪಡೆದುಕೊಂಡಿದ್ದೇನೆ ಮತ್ತು ಈ ಪ್ಲೇಯರ್ ಆಫ್ ದಿ ಅವಾರ್ಡ್ ಬಂದ್ಬಿಟ್ಟು ನನ್ನ ಅಭಿಮಾನಿಗಳಿಗೆ ಹೋಗ್ಬೇಕು ಮತ್ತು ಭಾರತದ ಫ್ಯಾನ್ಸ್ ಗಳಿಗೆ ಈ ಅವಾರ್ಡ್ ಅಂದ್ರೆ ಸಲ್ಲಬೇಕು ಅಂತಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಬ್ಯಾಟಿಂಗ್ ಬಗ್ಗೆ ಕೂಡ ಮಾತಾಡ್ತಾರೆ ಹಾರ್ದಿಕ್ ಪಾಂಡ್ಯ. ಇಶಾನ್ ಕಿಶನ್ ಅವರು ಓಪನರ್ ಆಗಿ ನಮ್ಮ ಭಾರತ ತಂಡಕ್ಕೆ ಇವಾಗ ಸಿಕ್ಕಿದ್ದು ತುಂಬಾನೇ ಖುಷಿ ಆಗ್ತಾ ಇದೆ. ಒಂದೊಳ್ಳೆ ಬ್ಯಾಟರ್ ಸಿಕ್ಕಂತಾಗಿದೆ ಮತ್ತು ಇವರ ಇಶಾನ್ ಕಿಶನ್ ಅವರ ಅಗ್ರೆಷನ್ ಬ್ಯಾಟಿಂಗ್ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯ್ತು ಇವತ್ತಿನ ದಿನ ಅಂತಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳ್ತಾರೆ. ಇನ್ನು ವರುಣ್ ಚಕ್ರವರ್ತಿ ಬೂಮ್ರಾ ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇನ್ನು ಈ 8 ಓವರ್ಗಳಲ್ಲಿ ಅವರು ಏನಾದರೂ ಬ್ಯಾಟಿಂಗ್ ಮಾಡಿ ನಾನು ರನ್ ಗಳಿಸುತ್ತೇನೆ ಅಂತಂದ್ರೆ ಅವರಿಗೆ ಧೈರ್ಯ ಇರಬೇಕು. ಮತ್ತು ಯಾಕಂತಂದ್ರೆ ಬೂಮ್ರಾ ವರುಣ್ ಚಕ್ರವರ್ತಿನ ಎದುರಿಸುತ್ತಿದ್ದಾರೆ ಅಂತಂದ್ರೆ ಅವರು ದೊಡ್ಡ ಬ್ಯಾಟರ್ ಆಗಿರುತ್ತಾರೆ. ಬೂಮ್ರಾ ಅವರನ್ನು ಎದುರಿಸಲು ಮತ್ತು ವರುಣ್ ಚಕ್ರವರ್ತಿಯನ್ನು ಎದುರಿಸಲು ಅಷ್ಟು ಸುಲಭದ ಮಾತಲ್ಲ ಅಂತಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಇನ್ನು ಪಾಕಿಸ್ತಾನದ ಬಗ್ಗೆ ಕೂಡ ಮಾತಾಡ್ತಾರೆ. ನಾವು ಪಾಕಿಸ್ತಾನವನ್ನು ಸೋಲಿಸಿ ಸೂಪರ್ 8ಕ್ಕೆ ಕಾಲಿಟ್ಟೇ ಇಡುತ್ತೇವೆ. ಸೂಪರ್ 8ರಲ್ಲೂ ಕೂಡ ಗೆದ್ದು ನಾವು ಫೈನಲ್ಗೆ ಹೋಗಿ ಈ ಬಾರಿಯೂ ಕೂಡ ಟ್ರೋಫಿ ಗೆಲ್ಲೋದೇ ನನ್ನ ದೊಡ್ಡ ಕನಸಾಗಿದೆ ಅಂತಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳಿದ್ರು. ಇನ್ನು ಈ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ತಂಡವು 2026ರ T20 ವಿಶ್ವಕಪ್ ನಲ್ಲಿ ಸತತ 2ನೇ ಗೆಲುವು ಸಾಧಿಸಿದೆ. ಇನ್ನು ದೆಹಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತ ತಂಡವು ನಮಿಬಿಯಾವನ್ನು ಆದ್ರೆ ಎದುರಿಸಿತು. ಇನ್ನು ಈ ಪಂದ್ಯವನ್ನು ಭಾರತ ತಂಡ 93 ರನ್ಗಳಿಂದ ಬೃಹತ್ ಅಂತರದಿಂದ ಆದ್ರೆ ಗೆದ್ದುಕೊಂಡಿದೆ. ಇದು T20 ವಿಶ್ವಕಪ್ ನಲ್ಲಿ ಭಾರತದ ಅತಿ ದೊಡ್ಡ ರನ್ಗಳ ಗೆಲುವು ಅಂತಾನೆ ಹೇಳ್ಬೋದು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 9 ವಿಕೆಟ್ ಕಳೆದುಕೊಂಡು 209 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ನಮಿಬಿಯಾ ಉತ್ತಮ ಆರಂಭವನ್ನೇ ನೀಡಿತು. ಆದರೆ ಟೀಂ ಇಂಡಿಯಾದ ಸ್ಪಿನ್ ಬೌಲರ್ಗಳ ದಾಳಿಗೆ ನಮಿಬಿಯಾ ಇನ್ನಿಂಗ್ಸ್ ಕುಸಿಯಿತು ಮತ್ತು ಪರಿಣಾಮಕಾರಿ ಎಂದರೆ ನಮಿಬಿಯಾ ತಂಡ 18.2 ಓವರ್ಗಳಲ್ಲಿ 116 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ಭಾರತ ತಂಡ ಗೆಲುವಿನಲ್ಲಿ ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ ಮತ್ತು ವರುಣ್ ಚಕ್ರವರ್ತಿ ಹೀರೋಗಳಾಗಿ ಮಿಂಚಿದರು. ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಭಾರತ ತಂಡ 200ರ ಗಡಿ ದಾಟುವಂತೆ ಮಾಡಿದರು. ವರುಣ್ ಚಕ್ರವರ್ತಿ ಒಂದು ಕಡೆ ತಮ್ಮ ಮಾಂತ್ರಿಕ ಸ್ಪಿನ್ ಬೌಲಿಂಗ್ ಮೂಲಕ 3 ವಿಕೆಟ್ ಪಡೆದು ನಮಿಬಿಯಾ ತಂಡವನ್ನು ಕಟ್ಟಿ ಹಾಕಿದರು. ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ ಗ್ರೂಪ್ ಎ ನಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲೂ ಕೂಡ ಅಗ್ರಸ್ಥಾನಕ್ಕೆ ಆದ್ರೆ ತಲುಪಿದೆ. ಇನ್ನು ಇಶಾನ್ ಕಿಶನ್ ಅವರ ಅರ್ಧಶತಕ. ಹೌದು ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಭಾರತಕ್ಕೆ ಅದ್ಭುತ ಆರಂಭ ಏನೋ ನೀಡಿದರು. ಅವರು 3 ಸಿಕ್ಸರ್ ಮತ್ತು 1 4 ಬಾರಿಸಿ ಆದರೆ 2ನೇ ಓವರ್ನ ಕೊನೆಯ ಎಸೆತದಲ್ಲಿ ಔಟ್ ಆದರು. ಇದಾದ ನಂತರ ತಿಲಕ್ ವರ್ಮಾ ಅವರೊಂದಿಗೆ ಇಶಾನ್ ಕಿಶನ್ 2ನೇ ವಿಕೆಟ್ಗೆ 31 ಬಾಲ್ಗಳಲ್ಲಿ 79 ರನ್ ಗಳಿಸಿ ತಂಡವನ್ನು 100ರ ಗಡಿ ದಾಟಿಸಿದರು. ಇಶಾನ್ ಕಿಶನ್ ಅವರೇ 6ನೇ ಓವರ್ನಲ್ಲಿ ಸತತ 4 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ 20 ಎಸೆತಗಳಲ್ಲಿ ಅರ್ಧಶತಕ ಕೂಡ ಪೂರೈಸಿದರು. ಭಾರತ ತಂಡವು 7ನೇ ಓವರ್ನಲ್ಲಿ 100 ರನ್ ದಾಟಿತಂತಾನೆ ಹೇಳ್ಬೋದು. ಇನ್ನು 8ನೇ ಓವರ್ನ ಮೊದಲನೇ ಎಸೆತದಲ್ಲಿ ಅವರು ಔಟ್ ಆದರು. ಇನ್ನು ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 24 ಬಾಲ್ಗಳಲ್ಲಿ 5 6 ಮತ್ತು 6 4ಗಳೊಂದಿಗೆ 61 ರನ್ ಗಳಿಸಿದರು. ಇನ್ನು ಈ ಪಂದ್ಯದಲ್ಲಿ ನಮಿಬಿಯಾ ಸ್ಪಿನ್ನರ್ಗಳ ಬಗ್ಗೆ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ಇದಾದ ನಂತರ ನಮಿಬಿಯಾದ ಸ್ಪಿನ್ನರ್ಗಳು ಭಾರತದ ಬ್ಯಾಟರ್ಗಳನ್ನು ಒತ್ತಡಕ್ಕೆ ಸಿಲುಕಿಸಿದರು. ನಾಯಕ ಸೂರ್ಯಕುಮಾರ್ ಯಾದವ್ 13 ಬಾಲ್ಗಳಲ್ಲಿ 12 ರನ್ ಗಳಿಸಿ ಔಟ್ ಆದರೆ ತಿಲಕ್ ವರ್ಮಾ 21 ಬಾಲ್ಗಳಲ್ಲಿ 3 4ಗಳೊಂದಿಗೆ 25 ರನ್ ಗಳಿಸಿ ಇನ್ನಿಂಗ್ಸ್ ಆಡಿದರು. ಇನ್ನು 12 ಓವರ್ಗಳ ನಂತರ ಭಾರತದ ಸ್ಕೋರ್ ಬಂದ್ಬಿಟ್ಟು 4 ವಿಕೆಟ್ ಕಳೆದುಕೊಂಡು 120 ರನ್ಗಳಾಗಿತ್ತು. ಇಲ್ಲಿಂದ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ 39 ಬಾಲ್ಗಳಲ್ಲಿ 81 ರನ್ ಸೇರಿಸಿದರು. ಈ ಮೂಲಕ ಭಾರತವನ್ನು 200ರ ಗಡಿ ದಾಟಿಸಿದರು ಮತ್ತು ಟೀಂ ಇಂಡಿಯಾ 205 ರನ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ರೂಪದಲ್ಲಿ 5ನೇ ವಿಕೆಟ್ ಕಳೆದುಕೊಂಡಿತು. ಇನ್ನು ಪಾಂಡ್ಯ 28 ಬಾಲ್ಗಳಲ್ಲಿ 4 ಸಿಕ್ಸರ್ಗಳು ಮತ್ತು 4 4ಗಳೊಂದಿಗೆ 52 ರನ್ ಗಳಿಸಿ ಔಟ್ ಆದರು. ಇನ್ನು ನಮಿಬಿಯಾ ಪರ ನಾಯಕ ಆಗಿರುವಂತಹ ಎರಾಸ್ಮಸ್ ಅವರು 4 ಓವರ್ಗಳಲ್ಲಿ 20 ರನ್ ಕೊಟ್ಟು 4 ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಇವತ್ತಿನ ಪಂದ್ಯದಲ್ಲಿ ಎರಾಸ್ಮಸ್ ಅವರು ಒಳ್ಳೆಯ ಬೌಲಿಂಗ್ ಮತ್ತು ಅದ್ಭುತ ಬೌಲಿಂಗ್ ಆದ್ರೆ ಮಾಡಿದ್ರು.
ಇನ್ನು ಟೀಮ್ ಇಂಡಿಯಾದ ಸ್ಪಿನ್ ಮ್ಯಾಜಿಕ್. ಹೌದು ಸ್ನೇಹಿತರೆ, ಲಾರೆನ್ ಸ್ಕಿನ್ ಕ್ಯಾಂಪ್ ಮತ್ತು ಜಾನ್ ಫೈರ್ಲಿಕ್ ಆರಂಭಿಕ ಜೋಡಿ ನಮೀಬಿಯಾಗೆ ಉತ್ತಮ ಆರಂಭವನ್ನು ನೀಡಿತು. ಇನ್ನು ಭಾರತವು ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷದೀಪ್ ಸಿಂಗ್ ಅವರೊಂದಿಗೆ ಬೌಲಿಂಗ್ ಅನ್ನು ಪ್ರಾರಂಭ ಮಾಡಿತು. ಇನ್ನು ಫೈರ್ಲಿಕ್ ವೇಗವಾಗಿ ರನ್ ಗಳಿಸುತ್ತಿದ್ದರು, ಆದರೆ 4ನೇ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ಗೆ ಬಲಿಯಾದರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಅವರು ಬಂದ್ಬಿಟ್ಟು 15 ಬಾಲ್ಗಳಲ್ಲಿ 22 ರನ್ ಗಳಿಸಿ ಪವರ್ ಪ್ಲೇನ ಅಂತ್ಯದ ವೇಳೆಗೆ ನಮೀಬಿಯಾದ ಸ್ಕೋರ್ 1 ವಿಕೆಟ್ಗೆ 57 ರನ್ ಆಗಿತ್ತು. ಇನ್ನು 7 ಓವರ್ಗಳ ನಂತರ ನಮೀಬಿಯಾ ತಂಡವು 67 ರನ್ಗಳನ್ನು ತಲುಪಿತ್ತು. ಆದರೆ ವರುಣ್ ಚಕ್ರವರ್ತಿ ಆಗಮನದೊಂದಿಗೆ ಪಂದ್ಯದ ಕಥೆಯನ್ನೇ ಬದಲಾಯಿಸಿದರು ವರುಣ್ ಚಕ್ರವರ್ತಿ. ಹೌದು ಸ್ನೇಹಿತರೆ, ಅವರು ತಮ್ಮ ಮೊದಲನೇ ಎಸೆತದಲ್ಲಿ ಲಾರೆನ್ ಅವರನ್ನು ಬೋಲ್ಡ್ ಮಾಡಿದರು. ಇನ್ನು ಅವರು 20 ಬಾಲ್ಗಳಲ್ಲಿ 29 ರನ್ ಗಳಿಸಿ ಔಟ್ ಆದರು. ಇನ್ನು ನಮೀಬಿಯಾ ವಿಕೆಟ್ ಪತನ. ಹೌದು ಸ್ನೇಹಿತರೆ, ವರುಣ್ ಚಕ್ರವರ್ತಿ ತಮ್ಮ 2ನೇ ಓವರ್ನಲ್ಲಿ 2ನೇ ವಿಕೆಟ್ ಪಡೆದು ಕೂಡ ಮಿಂಚಿದ್ದರು. ಅವರು ಜೆ ಸ್ಮಿತ್ ಮತ್ತು ಜಾನ್ ನಿಕೋಲೋ ಲಾಪ್ಟಿ ಇವರನ್ನು ಔಟ್ ಮಾಡಿದರು ಮತ್ತು ಮುಂದಿನ ಓವರ್ನಲ್ಲಿ ಎರಾಸ್ಮಸ್ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ವಿಕೆಟ್ ಕಳೆದುಕೊಂಡರು. 2 ವಿಕೆಟ್ಗೆ 86 ರನ್ ಗಳಿಸಿದ್ದ ನಮೀಬಿಯಾ ತಂಡ ಇನ್ನೂ 6 ರನ್ ಗಳಿಸುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತು ಮತ್ತು 88 ರನ್ಗಳಿಗೆ 5 ಕುಸಿಯಿತಂತಾನೆ ಹೇಳ್ಬೋದು. ನಂತರ ನಮೀಬಿಯಾದ ವಿಕೆಟ್ಗಳು ಬೀಳಲು ಪ್ರಾರಂಭಿಸಿದವು. ಪರಿಣಾಮಕಾರಿ ಅಂದರೆ 19ನೇ ಓವರ್ನಲ್ಲಿ 116 ರನ್ಗಳಿಗೆ ಆಲ್ಔಟ್ ಕೂಡ ಆಯಿತು. ವರುಣ್ ಚಕ್ರವರ್ತಿ 3 ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಇನ್ನು ಈ ಪಂದ್ಯ ಗೆಲ್ಲುವುದರ ಮೂಲಕ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟ ರೀತಿಯಾಗಿದೆ ಅಂತಾನೆ ಹೇಳ್ಬೋದು. ನಾವು ಈಗಾಗಲೇ ಸಿದ್ಧರಾಗಿದ್ದೇವೆ, ನೀವು ಬಂದು ನಮ್ಮ ಜೊತೆ ಆಡಿ ಅಂತ ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಂತಾಗಿದೆ ಅಂತಾನೆ ಹೇಳ್ಬೋದು ನಮ್ಮ ಭಾರತದ ಆಟಗಾರರು ಈಗ ಪಾಕಿಸ್ತಾನ ತಂಡಕ್ಕೆ. ಇನ್ನು ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇವೆರಡು ಪಂದ್ಯಕ್ಕಿಂತ ಅದ್ಭುತವಾಗಿ ಈ ಪಂದ್ಯದಲ್ಲಿ ಆಡಿ ನಮ್ಮ ಭಾರತ ತಂಡ ಅಮೋಘ ಜಯ ಆದರೆ ಸಾಧಿಸಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.